ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್. ಹಾಯ್ ಹಾಯ್. ಸೊ ಇವತ್ತಿನ ಬ್ಲಾಗ್ ಬಂದು ಸುಬ್ಬು ರಿಲೇಟೆಡ್. ತುಂಬಾ ಜನ ಕೇಳ್ತಾ ಇದ್ರಿ, ಅದರಲ್ಲೂ ಕೆಲವರು ಪಾಸಿಟಿವ್ ಆಗಿ ಕೇಳ್ತಾ ಇದ್ರಿ, ಕೆಲವರು ನೆಗೆಟಿವ್ ಆಗಿ ಕೂಡ ಕೇಳ್ತಾ ಇದ್ರಿ. ಸೊ ಅದಕ್ಕೆ ಇವತ್ತಿನ ಬ್ಲಾಗ್ನ ನಾನು ಶೇರ್ ಮಾಡ್ತಾ ಇದ್ದೀನಿ ಬೇಬಿ ಮೈಲ್ ಸ್ಟೋನ್ ರಿಲೇಟೆಡ್ ಬಗ್ಗೆ. ಸೊ ಬೇಬಿ ಮೈಲ್ ಸ್ಟೋನ್ ಬಗ್ಗೆ, ಹಾಗೆ ತುಂಬ ಜನ ನನ್ನ ವ್ಲಾಗ್ಸ್ನ ಫಾಲೋ ಮಾಡೋರು ನೀವು ಮಾಮ್ ಆಗಿರ್ತೀರಾ, ಅಂದರೆ ಹೊಸದಾಗಿ ಅಮ್ಮಂದಿರಾಗಿರ್ತೀರಾ. ಸೊ ಅಂಥವರು ಪಾಪುಗೆ ಏನು ಕೊಡಬೇಕು, ನೀವು ಪಾಪುಗೆ ಏನು ಕೊಡ್ತೀರಾ, ಹಾಗೆ ನಿಮ್ಮ ಪಾಪು ಏನೆಲ್ಲ ಮೈಲ್ ಸ್ಟೋನ್ ರೀಚ್ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಜನ ಕೇಳ್ತಾ ಇದ್ರಿ. ಸೊ ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಪಾಪು ಮೈಲ್ ಸ್ಟೋನು, ಹಾಗೆ ಅವನಿಗೆ ನಾನು ಏನು ಫೀಡ್ ಮಾಡ್ತಾ ಇದ್ದೆ, ತುಂಬ ಜನ ಏನು ಕೊಡ್ತಿರೋ ತಿನ್ನೋಕ್ಕೆ ಅಂತ ನೆಗೆಟಿವ್ ಆಗಿ ಕೇಳಿದ್ದು ಉಂಟು. ಸೊ ಅದಕ್ಕಾಗಿ ಇವಾಗ ಈ ಬ್ಲಾಗಲ್ಲಿ ಪಾಪು ಮೈಲ್ ಸ್ಟೋನ್ ಬಗ್ಗೆ, ಹಾಗೇನೆ ಅವ್ನು ಏನೆಲ್ಲ ಮೈಲ್ ಸ್ಟೋನ್ ರೀಚ್ ಆಗಿದ್ದಾನೆ, ಜೊತೆಗೆ ಅವ್ನ ಫುಡ್ಡಲ್ಲಿ ನಾನು ಏನು ಇನ್ಕ್ಲೂಡ್ ಮಾಡಿದ್ದೀನಿ ಅದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ. ಸೊ ವೆಲ್ಕಮ್ ಬ್ಯಾಕ್. ಸದ್ಯಕ್ಕೆ ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲೇ ಕಾಣ್ತಾ ಇರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ಎಸ್, ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ ಅಬೌಟ್ ಬೇಬಿ ಮೈಲ್ ಸ್ಟೋನ್, ಹಾಗೇನೆ ಬೇಬಿ ಫುಡ್ ರೂಟೀನ್ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ಸೊ ದಟ್ ನೀವು ಕೂಡ ಪಾಪುನ ಗುಂಡ್ಗೊಂಡೋಗಿ ಮಾಡ್ಬೋದು. ಸೊ ತುಂಬ ಜನ ಕೇಳ್ತೀರಾ, ಕಾಲ್ ಮಾಡಿ ಕೇಳ್ತೀರಾ, ಮೆಸೇಜ್ ಮಾಡಿ ಕೇಳ್ತೀರಾ, ಅದಕ್ಕಾಗಿ ನಾನು ಇವತ್ತಿನ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಬೇಬಿ ಮೈಲ್ ಸ್ಟೋನ್ ಅಂತ ಹೇಳಿದ್ರೆ ಇದು ಒಂಥರ ಬಿಹೇವಿಯರ್ ಅಥವಾ ಫಿಸಿಕಲ್ ಚೇಂಜ್. ಅವರು ಮಕ್ಕಳು ಹೆಂಗೆ ಬೆಳೀತಾರೆ ಅವರ ಬಿಹೇವಿಯರಲ್ಲಿ ಅಥವಾ ಫಿಸಿಕಲ್ ಮೂವ್ಮೆಂಟ್ಸಲ್ಲಿ ಆಗುವಂಥ ಬದಲಾವಣೆ, ಅವರು ಯಾವಾಗ ಎಷ್ಟು ತಿಂಗಳಿರ್ತಾರೋ ಅವಾಗ ಅವ್ರು ಏನು ಮೈಲ್ ಸ್ಟೋನ್ನ ರೀಚ್ ಆಗ್ತಾರೆ ಅನ್ನೋದನ್ನ ನಾವು ಚೆಕ್ ಮಾಡ್ತಾ ಇರಬೇಕು. ಜೊತೆಗೆ ಅದೊಂಥರ ಚೆಕ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಪ್ರತಿಯೊಂದು ಪೇರೆಂಟ್ ಆಗಿರ್ಬೋದು ಅಥವಾ ತಾಯಿ ಆಗಿರ್ಬೋದು ತಮ್ಮ ಮಗುವಿನ ಈ ಮೈಲ್ ಸ್ಟೋನ್ ಏನಿರುತ್ತೆ ಇದರ ಚೆಕ್ ಪಾಯಿಂಟ್ಸ್ಗಳನ್ನ ರೆಕಾರ್ಡ್ ಮಾಡ್ತಾ ಇರಬೇಕು. ಇದರಿಂದ ನಿಮ್ಮ ಬೇಬಿ ಹೆಲ್ದಿ ಆಗಿ ಬೆಳೀತಾ ಇದೆಯೋ ಇಲ್ವೋ ಅನ್ನೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಸುಬ್ಬುಗೆ ಇವಾಗ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಂಗೆ 1 year 2 months ಕಂಪ್ಲೀಟ್ ಆಗಿದೆ. ಸೊ ಅವನು ಏನೆಲ್ಲ ಮೈಲ್ ಸ್ಟೋನ್ಸ್ ನ ಅಚೀವ್ ಮಾಡಿದ್ದಾನೆ ಅನ್ನೋದನ್ನ ನಾನು ಈ ಕ್ಲಿಪ್ಪಿಂಗ್ಸ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸುಬ್ಬು ಈಸಿಯಾಗಿ ಅಪ್ಪ ಪಪ್ಪ ಅಮ್ಮ ಅಂತ ನೀಟಾಗಿ ಕರೀತಾನೆ, ಜೊತೆಗೆ ಸ್ವಲ್ಪ ಅಜ್ಜಿ ಅಣ್ಣ ಈ ಥರ ಎಲ್ಲ ಕರೀತಾನೆ. ಹಾಗೆಯೇ ಕ್ಲೈಂಬ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಸೋಫಾ ಮೇಲೆ, ಟೇಬಲ್ ಮೇಲೆ, ಜೊತೆಗೆ ಸಪೋರ್ಟಿಂದ ವಾಕ್ ಕೂಡ ಮಾಡ್ತಾನೆ. ಹಾಗೆ ಅವನಿಗೆ ವಾರ್ನಿಂಗ್ಸ್ ಅರ್ಥ ಆಗುತ್ತೆ, ಬೇಡ ಬೇಕು ಮಾಡು ಆ ಥರ ಎಲ್ಲ ಅರ್ಥ ಆಗುತ್ತೆ. ಜೊತೆಗೆ ಅವ್ನಿಗೆ ಏನಾದರೂ ಬೇಕು ಅಂದಾಗ ಅವನೇ ಬಂದು ಎತ್ಕೊಳ್ಳೋ ಥರ ಇವಾಗ ಆಗಿದ್ದಾನೆ ಅಂತಲೇ ಹೇಳ್ಬೋದು. ಇದೆಲ್ಲ ಅವ್ನ ಮೈಲ್ ಸ್ಟೋನ್ಸು. ಸೊ ನೋಡೋದ್ರಲ್ಲಿ ಈವರೆಗೂ ನನ್ನ ಮಗ ಅಚೀವ್ ಮಾಡಿರುವಂಥ ಮೈಲ್ ಸ್ಟೋನ್ಸ್ಗಳು ಇದಾಗಿರುತ್ತೆ. ಸೊ ಇನ್ನು ಅವನಿಗೆ ಅಚೀವ್ ಮಾಡೋಂಥದ್ದಿದೆ, ಅಂದರೆ ಅವನು ಸಪ್ರೇಟಾಗಿ ಸಪೋರ್ಟ್ ಇಲ್ಲದೆ ನಡೆಯುವಂಥದ್ದು. ಸೊ ಇದನ್ನೆಲ್ಲ ಅವನು ಇನ್ನು ಮಾಡಬೇಕು. ಇದಕ್ಕೆ ನಾನು ಕೂಡ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ನಿಮ್ಮಲ್ಲಿ ಸಾಕಷ್ಟು ಜನ ಕಮೆಂಟ್ಸ್ ಮಾಡಿ ಅಥವಾ ನ್ಯೂ ಮಾಮ್ಸ್ ಏನಿದ್ರೆ ಅವರು ಕೇಳ್ತಾ ಇರೋಂಥ ಒಂದೇ ಪ್ರಶ್ನೆ ಏನಂದರೆ, ನಮ್ಮ ಪಾಪು ಕರೆಕ್ಟಾಗಿ ಸ್ಕ್ರಾಲ್ ಮಾಡಲ್ಲ, ನಡೆಯಲ್ಲ, ಅಥವಾ ಪಾಪುಗೆ ತಿನ್ಸೋದಕ್ಕೆ ತುಂಬ ಕಷ್ಟ ಆಗ್ತದೆ, ಏನೇ ಟ್ರೈ ಮಾಡಿದ್ರು ಫೀಡ್ ಮಾಡೋದು ಕಷ್ಟ ಆಗ್ತದೆ, ಹಾಗೆ ಪಾಪುಗೆ ಬ್ರೆಸ್ಟ್ ಮಿಲ್ಕ್ ಸಾಕಾಗ್ತಾ ಇಲ್ಲ, ಅದಕ್ಕೆ ಅಡಿಷ್ನಲ್ ಆಗಿ ಏನು ಮಾಡ್ಬೋದು, ಅಥವಾ ಪಾಪು ವೆಯ್ಟ್ ಗೇನ್ ಆಗೋದಕ್ಕೆ ಏನಾದರೂ ಟಿಪ್ಸ್ ಹೇಳಿ ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತೀರಾ. ಈ ಎಲ್ಲ ಪ್ರಾಬ್ಲಮ್ಗಳಿಗೆ ನಾವೇ ಇನಿಷಿಯೇಟಿವ್ ತಗೋಬೇಕು, ನಮ್ಮನ್ನ ಹೊರತು ಬೇರೆ ಯಾರು ಇನಿಷಿಯೇಟಿವ್ ತಗೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇದರಲ್ಲಿ ಅಂದರೆ ಅವರ ಸಂಪೂರ್ಣ ಸಮತೋಲನ ಬೆಳವಣಿಗೆಗೆ ನಾವು ಮೊದಲು ಮಾಡಬೇಕಾಗಿರೋಂಥದ್ದು ಅವ್ರಿಗೆ ಯಾವ ಫುಡ್ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಟ್ರ್ಯಾಕ್ ಇಟ್ಕೋಬೇಕು. ಅವ್ರಿಗೆ ಕೊಡುವಂಥ ಫುಡ್ಡು ನ್ಯೂಟ್ರಿಯೆಂಟ್ಸ್ ಹಾಗೆ ಮಿನರಲ್ ರಿಚ್ ಆಗಿರಬೇಕು ಅವರ ಬೆಳವಣಿಗೆಗೆ. ಸೊ ಇದನ್ನೆಲ್ಲ ನೋಡ್ತಾ ಹೋಗೋದಾದರೆ ಇದಕ್ಕೆ ಅಂದರೆ ಆ ಮಕ್ಕಳ ಕಂಪ್ಲೀಟ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುವಂಥದ್ದು ಈ ಎಲ್ಲ ಅಂಶಗಳನ್ನ ಒಳಗೊಂಡಿರೋಂಥದ್ದು ತಾಯಿ ಎದೆ ಹಾಲು ಬಿಟ್ಟರೆ ಬೇರೆ ಫುಡ್ ಅದಕ್ಕೆ ಮ್ಯಾಚ್ ಮಾಡೋದಕ್ಕೆ ಆಗಲ್ಲ ಅನ್ನೋವಂಥದ್ದು. ಸೊ ಯಾಕೆ ಅಂತ ಹೇಳಿದ್ರೆ ಎಲ್ಲ ಥರದ ವೈಟಮಿನ್ಸ್, ನ್ಯೂಟ್ರಿಯೆಂಟ್ಸ್ ಹಾಗೆ ಮಿನರಲ್ಸ್ ಎಲ್ಲಾನು ತಾಯಿ ಎದೆ ಹಾಲಲ್ಲಿ ಇರುತ್ತೆ. ನಂಗೆ ಗೊತ್ತು ತುಂಬ ಜನ ಕಮೆಂಟ್ ಮಾಡ್ತೀರಾ, ನಾವು ಪಾಪಕ್ಕೆ ಫೀಡ್ ಮಾಡೋಕ್ಕಾಗ್ತಾಯಿಲ್ಲ, ಬ್ರೆಸ್ಟ್ ಮಿಲ್ಕ್ ಸಪ್ಲೈ ಲೋ ಇದೆ, ಹಾಗೇನೆ ನಾವು ಫೀಡ್ ಮಾಡ್ತಾ ಇರೋದಕ್ಕೆ ಪಾಪುಗೆ ಸಾಕಾಗಲ್ಲ ಅನ್ನೋದ್ರ ಬಗ್ಗೆ ಕೂಡ ಕಮೆಂಟ್ ಮಾಡ್ತೀರಾ. ಹಾಗೆ ಕೆಲವೊಂದಷ್ಟು ಮದರ್ಸ್ ವರ್ಕಿಂಗ್ ವುಮೆನ್ಸ್ ಇರ್ತಾರೆ. ಸೊ ಅವರು ಮಕ್ಕಳಿಗೆ ಬೇಕಂದಾಗೆಲ್ಲ ಫೀಡ್ ಮಾಡಿ ಮಕ್ಕಳ
ಏನು ಆಸೆ ಇರುತ್ತೆ ಅದನ್ನು ನೀಗಿಸೋದಕ್ಕೂ ಕೂಡ ಕಷ್ಟ ಆಗ್ತಾ ಇರುತ್ತೆ. ಸೊ ಹೀಗಿರುವಾಗ ನಾನು ಕೂಡ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೇನೆ ನಾನು ಶಾಪ್ಗೆ ಹೋಗ್ತಾ ಇದ್ದೆ. ಪಾಪುನ ಇಲ್ಲಿ ಮೇಂಟೈನ್ ಮಾಡೋದು ಕಷ್ಟ ಆಗ್ತಾ ಇತ್ತು. ಸೊ ನನ್ನ ಬ್ರೆಸ್ಟ್ ಮಿಲ್ಕ್ಗೆ ಹೊಂದುವಂಥ ಅಥವಾ ಬ್ರೆಸ್ಟ್ ಮಿಲ್ಕ್ನ ಮಿಮಿಕ್ ಮಾಡುವಂಥ ಮತ್ತೊಂದು ಮಿಲ್ಕ್ ಯಾವುದು ಅಂತ ಹೇಳಿದ್ರೆ ಫಾರ್ಮುಲಾ ಮಿಲ್ಕ್. ಎಸ್, ನಾನು ಪಾಪುಗೆ ಅರೌಂಡ್ 6 ಮಂತ್ಸ್ ಒಳಗಡೆ ಇದ್ದಾಗಿಂದನೇ ಫಾರ್ಮುಲಾ ಮಿಲ್ಕ್ನ ಕೊಡೋದಕ್ಕೆ ಶುರು ಮಾಡಿದ್ದೆ. ಸೊ ನಮ್ಮ ಪಾಪುಗೆ ನನ್ನ ಬ್ರೆಸ್ಟ್ ಮಿಲ್ಕ್ ಜೊತೆಗೆ ಇನ್ನೊಂದಷ್ಟು ಅದೇ ಥರ ಮ್ಯಾಚ್ ಮಾಡುವಂಥ ಫುಡ್ನ ಏನಾದರೂ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ನಾನು ಅಂದ್ಕೊಂಡಾಗ, ಸೊ ನಾನು ನಮ್ಮ ಸುಬ್ಬುನ್ ಟ್ರೀಟ್ ಮಾಡುವಂಥ ಪೀಡಿಯಾಟ್ರಿಷಿಯನ್ನ ಕೇಳಿದಾಗ ಅವರು ನನಗೆ ರೆಕಮೆಂಡ್ ಮಾಡಿರುವಂಥ ಒಂದು ಫಾರ್ಮುಲಾ ಮಿಲ್ಕ್ ಏನಂದರೆ ಆಪ್ಟೋಮಿಲ್ ಬಗ್ಗೆ. ಆಪ್ಟೋಮಿಲ್ ಎಲ್ಲರೂ ಕೇಳೇ ಇರ್ತೀರಾ. ಸೊ ನಾನು ಅವನಿಗೆ ವೆನ್ ಎವರ್ 3-4 ಮಂತ್ಸ್ ಕಂಪ್ಲೀಟ್ ಆಯಿತು ಅವಾಗಿಂದ ನಾನು ಆಪ್ಟೋಮಿಲ್ ಫಾರ್ಮುಲಾ ಮಿಲ್ಕ್ನ ಕೊಡ್ತಾ ಬಂದಿದ್ದೀನಿ. ಸೊ ನಾನು ಕೊಡ್ತಾ ಇರೋಂಥ ಆಪ್ಟೋಮಿಲ್ ಫಾರ್ಮುಲಾ ಮಿಲ್ಕ್ ಏನಿದೆ ಇದರಲ್ಲಿ ಬ್ಯಾಲೆನ್ಸ್ಡ್ ಏಜ್ ಅಪ್ರೋಪ್ರಿಯೇಟ್ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಇದು ಮಗುವಿನ ಫುಲ್ ಡೆವಲಪ್ಮೆಂಟ್ ಏನಿರುತ್ತೆ ಅದರಲ್ಲಿ ತುಂಬಾನೇ ಹೆಲ್ಪ್ ಮಾಡುತ್ತೆ. ಲಕ್ಕಿಲಿ ನನ್ನ ಕನ್ವೀನಿಯನ್ಸ್ಗೆ ತಕ್ಕಂಗೆ ಆಪ್ಟೋಮಿಲ್ ಫಾರ್ಮುಲಾ ಮಿಲ್ಕ್ ಏನಿದೆ ಇದು ಸುಬ್ಬುಗೆ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಯ್ತು ಕೂಡ. ಸೊ ಇದರಿಂದ ಅವನಿಗೆ ಕೆಲವೊಬ್ರು ಡಾಕ್ಟರ್ಸ್ ಸಜೆಸ್ಟ್ ಮಾಡೋ ಪ್ರಕಾರ ಎಲ್ಲ ಫಾರ್ಮುಲಾ ಮಿಲ್ಕ್ಗಳು ಮಕ್ಕಳಿಗೆ ಅಡ್ಜಸ್ಟ್ ಆಗೋದಿಲ್ಲ ಅಂತ ಹೇಳ್ತಾರೆ. ಬಟ್ ಲಕ್ಕಿಲಿ ನಮಗೆ ಆಪ್ಟೋಮಿಲ್ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಯಿತು. ಇದರಿಂದ ನನ್ನ ಬ್ರೆಸ್ಟ್ ಫೀಡ್ ಮಾಡುವಾಗ ಹೆಂಗೆ ಸುಬ್ಬು ಇದ್ದ ಅದೇ ಥರ ಆಪ್ಟೋಮಿಲ್ ಆ್ಯಡ್ ಮಾಡಿದ್ಮೇಲೂ ಕೂಡ ಅವನು ಹೆಲ್ದಿ ಆಗಿದ್ದ ಅಂತಲೇ ಹೇಳ್ಬೋದು. ಸೊ ಇದನ್ನು ಹೆಂಗಪ್ಪ ಚೆಕ್ ಮಾಡೋದು, ಅದು ಅಡ್ಜಸ್ಟ್ ಆಯ್ತಾ ಇಲ್ವಾ ಅನ್ನೋದು, ಕೆಲವೊಂದು ಮಕ್ಕಳಿಗೆ ಅದನ್ನು ಫೀಡ್ ಮಾಡಿದ ತಕ್ಷಣ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ, ಅಥವಾ ನಾವು ಕುಡಿಸೋ ಅಂಥ ಹಾಲು ಏನಿರುತ್ತೆ ಅಥವಾ ಫಾರ್ಮುಲಾ ಮಿಲ್ಕ್ ಏನಿರುತ್ತೆ ಅದು ನೀಟಾಗಿ ಡೈಜೆಸ್ಟ್ ಆಗೋಲ್ಲ, ಅಥವಾ ಅವರು ಪೂಪ್ ಮಾಡ್ತಾರಲ್ಲ ಅದು ಸ್ವಲ್ಪ ಗಟ್ಟಿ ಆಗೋದಾಗಿರ್ಬೋದು, ಅಥವಾ ಅದು ಸ್ಮೂತ್ ಇದೆಯಾ ಇಲ್ವಾ ಅಂತ ನಾವು ನೋಡ್ಕೋಬೇಕಾಗತ್ತೆ. ಸೊ ಇದೆಲ್ಲ ಕಂಡೀಷನಲ್ಲಿ ಗುಡ್ ಅನ್ನೋದಿದ್ರೆ ಸೊ ನೀವು ಯೂಸ್ ಮಾಡ್ತಾರಂಥ ಫಾರ್ಮುಲಾ ಮಿಲ್ಕ್ ಮಗುಗೆ ಅಡ್ಜಸ್ಟ್ ಆಗಿದೆ ಅಂತಲೇ ಅರ್ಥ. ಸೊ ನಾನು ಕೂಡ ಸುಬ್ಬುಗೆ ಟ್ರೈ ಮಾಡಿದಾಗ ಇದೆಲ್ಲ ನಾರ್ಮಲ್ ಆಗೇ ಇತ್ತು ಅಂತ ಹೇಳ್ಬೋದು. ಸೊ ನಾನು ಯಾವಾಗ ಸುಬ್ಬುಗೆ ಆಪ್ಟೋಮಿಲ್ ಸ್ಟೇಜ್ 1 ಅಂದರೆ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಅಂತ ಬರುತ್ತೆ. 6 ಬಿಲೋ ಮಕ್ಕಳಿಗೆ ಸ್ಟೇಜ್ 1, 6 ಎಬೋ ಮಕ್ಕಳಿಗೆ ಸ್ಟೇಜ್ 2, 1 ಎಬೋ ಮಕ್ಕಳಿಗೆ ಸ್ಟೇಜ್ 3 ಈ ಥರ ಇರುತ್ತೆ. ಸೊ ನಾವು ಸ್ಟೇಜ್ 1 ಏನಿದೆ ಅದನ್ನು ಸುಬ್ಬುಗೆ ಇಂಟ್ರೊಡ್ಯೂಸ್ ಮಾಡಿದಾಗ ಅವನು ಇದರಲ್ಲೆಲ್ಲ ಕಂಫರ್ಟಬಲ್ ಆಗಿದ್ದ, ಯಾವುದೇ ರೀತಿ ಇರಿಟೇಷನ್ ಇರಲಿಲ್ಲ. ಸೊ ಅದಕ್ಕಾಗಿ ನಾನು ಯಾವುದೇ ರೀತಿ ಫಾರ್ಮುಲಾ ಮಿಲ್ಕ್ನ ಚೇಂಜ್ ಮಾಡೋದಕ್ಕೆ ಹೋಗಲಿಲ್ಲ. ಸೊ ಇವಾಗ ಆಪ್ಟೋಮಿಲ್ ಸ್ಟೇಜ್ 2 ಆಯಿತು, 1 ಇಯರ್ ಎಬೋ ಇರೋದ್ರಿಂದ ಇವಾಗ ಆಪ್ಟೋಮಿಲ್ ಸ್ಟೇಜ್ 3ನ ಅವನಿಗೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ಆಪ್ಟೋಮಿಲ್ ಸ್ಟೇಜ್ 1, 2, 3 ಅಥವಾ ಏನಿದೆ ಇದು ನಮ್ಮ ಸುಬ್ಬು ಕೊಟ್ಟಾಗ ತುಂಬ ಚೆನ್ನಾಗಿ ಅವನು ಹೆಲ್ದಿ ವೆಯ್ಟ್ ಗೇನ್ ಆಗದ, ಜೊತೆಗೆ ಅವನು ಬೆಳವಣಿಗೆಗೆ ಬೇಕಾದಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ವೈಟಮಿನ್ಸ್, ಮಿನರಲ್ಸ್ ಎಲ್ಲನೂ ಆಪ್ಟೋಮಿಲ್ನಲ್ಲೇ ಇತ್ತು ಅಂತ ಹೇಳ್ಬೋದು ಈ ಫಾರ್ಮುಲಾ ಮಿಲ್ಕ್ನಲ್ಲಿ. ಸೊ ನಾವು ಅದಕ್ಕೆ ಯಾವುದಕ್ಕೆ ಸ್ವಿಚ್ ಆಗೋದಕ್ಕೆ ಹೋಗಿಲ್ಲ, ಅದನ್ನೇ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ಸೊ 1, 2 ಇವಾಗ ಸ್ಟೇಜ್ 3ನಲ್ಲಿ ಆಪ್ಟೋಮಿಲ್ನ ನಾನು ಸುಬ್ಬುಗೆ ಯೂಸ್ ಮಾಡ್ತಾ ಇದ್ದೀನಿ. ಎವ್ರಿ ಡೇ ನಾನು ಮಾರ್ನಿಂಗ್ ಮತ್ತು ಈವ್ನಿಂಗ್ ಸುಬ್ಬುಗೆ ಆಪ್ಟೋಮಿಲ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ಅವನ ರೂಟೀನಲ್ಲಿ ಅಂತಲೇ ಹೇಳ್ಬೋದು. ಸೊ ನಾನು ನಿಮ್ಮ ಮಕ್ಕಳಿಗೆ ರೆಕಮೆಂಡ್ ಮಾಡ್ತೀನಿ. ಸೊ ನಿಮಗೆ ಇಷ್ಟ ಆದರೆ ಯೂಸ್ ಮಾಡ್ಬೋದು ಖಂಡಿತವಾಗ್ಲೂ. ಸೊ ಇದರಿಂದ ಹೆಲ್ದಿ ವೆಯ್ಟ್ ಗೇನ್ ಆಗುತ್ತೆ, ಮಕ್ಕಳಿಗೆ ಯಾವುದೇ ರೀತಿ ಇರಿಟೇಟ್ ಆಗೋದಿಲ್ಲ, ಜೊತೆಗೆ ಅವರು ಓವರಾಲ್ ಹೆಲ್ತ್ ಡೆವಲಪ್ಮೆಂಟ್ಗೆ ಖಂಡಿತವಾಗ್ಲೂ ಆಪ್ಟೋಮಿಲ್ ನಿಮ್ಮ ಮಕ್ಕಳಿಗೆ ಒಂದು ತಾಯಿ ಬ್ರೆಸ್ಟ್ ಮಿಲ್ಕ್ ಥರನೇ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಪಾಪುಗೆ ಆಪ್ಟೋಮಿಲ್ ಫಾರ್ಮುಲಾ ಮಿಲ್ಕ್ನ ಹೇಗೆ ಇನ್ಕ್ಲೂಡ್ ಮಾಡಿದ್ದೀನಿ ಅವ್ನ ರೂಟೀನಲ್ಲಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಹೇಗೆ ಅವನಿಗೆ ಅದನ್ನು ಕೊಡ್ತೀನಿ ಅನ್ನೋದ್ರ ಬಗ್ಗೆ ನಿಮಗೂ ಕೂಡ ಒಂದು ಐಡಿಯಾ ಸಿಗುತ್ತೆ. ಸೊ ಬನ್ನಿ ಹಾಗಿದ್ರೆ ನೋಡೋಣ. ಸೊ ಎವ್ರಿ ಟೈಮ್ ನಾವು ಕೈ ತೊಳ್ಕೊಬೇಕು ವಿತ್ ಡೆಟಾಲ್, ಯಾಕಂದರೆ ಮಕ್ಕಳಿಗೆ ಯಾವುದೇ ರೀತಿ ಇನ್ಫೆಕ್ಷನ್ ಆಗಬಾರ್ದು ಅಂತ ಹೇಳಿ. ಹಾಗೆ ನಾನು ಫೀಡ್ ಮಾಡೋದಕ್ಕಿಂತ ಮುಂಚೆ ಫೀಡಿಂಗ್ ಬಾಟಲ್ನೆಲ್ಲ ಸ್ಟೆರಿಲೈಸ್ ಮಾಡ್ತೀನಿ. ಹಾಗೆ ನನಗೆ ಬೇಕಾಗಿರೋಷ್ಟು ನೀರನ್ನು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಅದನ್ನು ಹಾಗೆ ತಣ್ಣಗಾಗೋದಕ್ಕೆ ಬಿಡ್ತೀನಿ. ಬಾಟಲೆಲ್ಲ ಸ್ಟೆರಿಲೈಸ್ ಆದಮೇಲೆ, ನೀರು ತಣ್ಣಗಾದಮೇಲೆ ನಾನು ಫಾರ್ಮುಲಾ ಮಿಲ್ಕ್ನ ಪ್ರಿಪೇರ್ ಮಾಡ್ಕೋತೀನಿ. ಸೊ ನಾನು 1 ಟೈಮ್ಗೆ 125 ml ಅಷ್ಟೇ ಫಾರ್ಮುಲಾ ಮಿಲ್ಕ್ ಕೊಡ್ತೀನಿ, ಯಾಕಂದರೆ ನಾನು ಫೀಡ್ ಮಾಡೋದ್ರಿಂದ ಅವನಿಗೆ ಎಷ್ಟು ಅಗತ್ಯ ಇರುತ್ತೋ ಮತ್ತು ಸಂಜೆ ಟೈಮ್ಗೆ ಅವನ ಹಸಿವಿಗೆ ಎಷ್ಟು ಬೇಕಾಗತ್ತೋ ಅಷ್ಟು ಕೊಡ್ತೀನಿ. ನೀವು ಈ ಫಾರ್ಮುಲಾ ಮಿಲ್ಕ್ನ ಅಂದರೆ ಬ್ರೆಸ್ಟ್ ಮಿಲ್ಕ್ ಸಪ್ಲೈ ಕಡಿಮೆ ಇದೆ ಅನ್ನೋದಾದರೆ ನೀವು 1 ಟೈಮ್ಗೆ 240 ml ಕೊಡ್ಬೋದು. 8 ಸ್ಕೂಪ್ ಅಷ್ಟು ಪೌಡರ್ ಯೂಸ್ ಮಾಡಬೇಕಾಗತ್ತೆ. ನಾನಿಲ್ಲಿ 125 ml ಕೊಡ್ತಾ ಇರೋದ್ರಿಂದ ಅದರಲ್ಲೇ ಕೊಟ್ಟಿರುವಂಥ ಮೆಷರಿಂಗ್ ಸ್ಕೂಪ್ ಏನಿದೆ ಅದರಲ್ಲಿ 4 ಸ್ಕೂಪ್ ಅಷ್ಟು ಪೌಡರ್ನ ಯೂಸ್ ಮಾಡ್ತೀನಿ. ಒಂದು ಬೌಲಲ್ಲಿ ಹಾಕ್ಕೊಂಡು ಈ ಥರ
ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಲಂಪ್ಸ್ ಎಲ್ಲ ಅವಾಯ್ಡ್ ಆಗುತ್ತೆ, ಈಸಿಯಾಗಿ ಮಿಕ್ಸ್ ಆಗುತ್ತೆ. ಸೊ ನೋಡಿ, ನಾನು 125 ಅಷ್ಟು ml ಅಷ್ಟು ನೀರಿಗೆ 4 ಸ್ಕೂಪ್ ಅಷ್ಟು ಫಾರ್ಮುಲಾ ಮಿಲ್ಕ್ ಪೌಡರ್ನ ಯೂಸ್ ಮಾಡಿ ಅದು ಯಾವುದೇ ರೀತಿ ಲಂಪ್ಸ್ನ ಆಗದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಅಂತ ಹೇಳ್ಬೋದು. ಈ ಥರ ಕೊಡೋದ್ರಿಂದ ಮಕ್ಕಳಿಗೆ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಸ್ಟೆರಿಲೈಸ್ ಮಾಡಿರೋಂಥ ಬಾಟಲ್ಗೆ ಹಾಕಿ ಪಾಪುಗೆ ಫೀಡ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇವಾಗ ಸಂಜೆ ಆಗಿದೆ. ಸೊ ಇವಾಗ ನಾನು ನಮಗೆ ಫಸ್ಟ್ ಬೆಳಗ್ಗೆ ಒಂದು ಡೋಸ್ ಅಂದರೆ 1 ಟೈಮ್ ಕೊಡ್ತೀನಿ, ಇವಾಗ 1 ಟೈಮ್ ಕೊಡ್ತೀನಿ. ಇದು ಒಂದು 125 ml ಇದೆ. ಸೊ 4 ಸ್ಕೂಪ್ ಯೂಸ್ ಮಾಡಿದ್ದೀನಿ. ಸೊ ನೀವು 3 to 4 ಟೈಮ್ಸ್ ಕೊಡ್ಬೋದು. ಚಿಕ್ಕ ಮಕ್ಕಳಿಗಾದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಡ್ಬೋದು. ಸೊ ಇವಾಗ ಸಂಜೆ ಟೈಮ್ ಆಗಿರೋದ್ರಿಂದ ಹಸು ಹಾಲಿಗಿಂತ ಫಾರ್ಮುಲಾ ಮಿಲ್ಕ್ ಒಳ್ಳೇದು ಅಂತ ಹೇಳಿ ನಾವು ಇದನ್ನು ಕೊಡೋದು. ಸೊ ಬನ್ನಿ ಇವಾಗ ಸುಬ್ಬು ಕೂಚೋಣ. ಸೊ ಅವನಿಗೆ ಬೆಳಗ್ಗೆ ಎದ್ದ ತಕ್ಷಣ ಬಾಟಲ್ ನೋಡಿದ್ರೆ, ಅಂದರೆ ಅವನು ಈ ಫಾರ್ಮುಲಾ ಮಿಲ್ಕ್ಗೆ ಅಡ್ಜಸ್ಟ್ ಆಗಿರೋದ್ರಿಂದ ಇದಲ್ಲದೆ ಬೇರೆ ಯಾವ್ದು ಕೊಟ್ಟರು ಕುಡಿಯಲ್ಲ. ಜೊತೆಗೆ ನಾವು ಸ್ವಲ್ಪ ದಿನ ಹಸು ಹಾಲು ಕೊಡ್ತಾ ಇದ್ವಿ, ಬಟ್ ಅದು ತುಂಬ ಕಫ ಅಂತ ಅನ್ಸೋದಕ್ಕೆ ಶುರು ಆಯಿತು. ಅದಕ್ಕೆ ನಾನು ಆಪ್ಟಮಿಲ್ನ ಕಂಟಿನ್ಯೂಸ್ ಆಗಿ ಕೊಡ್ತಾ ಇದ್ದೀನಿ. ಸೊ ಅದನ್ನು ಅವನು ಇಷ್ಟಪಟ್ಟು ಕುಡಿತಾನೆ ಕೂಡ, ಅವನೇ ತಗೊಂಡು ಕುಡಿತಾನೆ. ಜೊತೆಗೆ ಬೇಡ ಅಂತ ಏನನ್ನಲ್ಲ. ಈ ಫಾರ್ಮುಲಾ ಮಿಲ್ಕ್ ಟೇಸ್ಟ್ ಅವನಿಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿರೋದ್ರಿಂದ ಅದನ್ನೇ ಕುಡಿಯೋದಕ್ಕೆ ಇಷ್ಟಪಡ್ತಾನೆ. ಬೇರೆ ಯಾವುದು ಕೊಟ್ಟರು ವಾಕರಿಸೋದು ಆ ಥರ ಎಲ್ಲ ಮಾಡ್ತಾನೆ. ಸೊ ನೀವೇನಾದರೂ ನಿಮ್ಮ ಮಗುಗೆ ಆಪ್ಟಮಿಲ್ ಫಾರ್ಮುಲಾ ಮಿಲ್ಕ್ನ ಯೂಸ್ ಮಾಡಬೇಕು ಅಂತಂದರೆ ಅವೈಲೇಬಲ್ ಸೈಟ್ಸ್ ಯಾವ್ದ್ಯಾವುದು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಕೋಬೋದು. ಸೊ ಆಫ್ಟರ್ ಅಂದರೆ ಹಾಲೆಲ್ಲ ಕುಡಿದಿದ್ದಾದಮೇಲೆ ಪಾಪುನ ಒಂದು ರೌಂಡು ಈ ಥರ ಬೇಬಿ ಸೈಕಲಲ್ಲಿ ಕರ್ಕೊಂಡು ಹೋಗಿ, ಆ್ಯಂಡ್ ಅದಾದಮೇಲೆ ಸ್ವಲ್ಪ ಹೊತ್ತು ಟೈಮ್ನ ಅಂದರೆ ಅವನಿಗೆ ನಾವು ಹೇಳ್ಕೊಡ್ಬೇಕು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಮಕ್ಕಳಿಗೆ ನಾವು ಇವಾಗ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರೆ ಅವರು ಕೂಡ ಕಂಟಿನ್ಯೂಸ್ ಆಗಿ ನಡೆಯೋದಾಗಿರ್ಬೋದು, ಮಾತಾಡೋದಾಗಿರ್ಬೋದು ಇದೆಲ್ಲ ಕಲ್ತ್ಕೋತಾರೆ. ನಾವು ಅವ್ರ ಜೊತೆ ಹೇಗಿರ್ತೀವೋ ಹಾಗೆ ಅವರೂ ಕೂಡ ಆಗ್ತಾರೆ ಅನ್ನೋದು ನನ್ನ ಒಪಿನಿಯನ್. ಸೊ ಅದಕ್ಕೆ ನಾನು ಅವ್ನಿಗೆ ಆದಷ್ಟು ಎಲ್ಲನೂ ಹೇಳ್ಕೊಡ್ತಾ ಇರ್ತೀನಿ. ಜೊತೆಗೆ ಅವ್ನಿಗೆ ಇನ್ನೊಂದು ಸ್ವಲ್ಪ ಸಪೋರ್ಟಿಂದ ವಾಕ್ ಮಾಡೋದ್ರಿಂದ ವಿತೌಟ್ ಸಪೋರ್ಟ್ ವಾಕ್ ಮಾಡಿಸೋದು ಕೂಡ ಹೆಲ್ಪ್ ಮಾಡ್ತೀನಿ ಅಷ್ಟೇ. ಸೊ ಇದು ನನ್ನ ಮಗನ ಮೈಲ್ ಸ್ಟೋನ್ಸ್ ಹಾಗೆಯೇ ಅವನ ರೂಟೀನ್ ಆಗಿರುತ್ತೆ. ಸೊ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.